ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಮಂದಿ ಹೇಳೋದುಂಟು, ಥಿಂಕ್ ಪಾಸಿಟಿವ್, ಥಿಂಕ್ ಪಾಸಿಟಿವ್, ಆಲ್ವೇಸ್ ಥಿಂಕ್ ಪಾಸಿಟಿವ್ ಅಂತ ಹೇಳಿ. ಏನಾದರೂ ನೆಗೆಟಿವ್ ಆಗಿ ಮಾತಾಡಿದರೆ ನೆಗೆಟಿವ್ ಆಗಿ ಮಾತಾಡಬೇಡ ಅಂತ ಹೇಳ್ತಾರೆ. ಹಾಗಾದರೆ ನೆಗೆಟಿವ್ ಥಿಂಕಿಂಗ್ ಅಷ್ಟೊಂದು ಕೆಟ್ಟದ? ಇದರ ಬಗ್ಗೆ ಒಂದು ಚಿಂತನೆ ಮಾಡ್ತಾ ಹೋದಾಗ ಕೆಲವೊಮ್ಮೆ ನೆಗೆಟಿವ್ ಥಿಂಕಿಂಗಿಂದ ಎಷ್ಟೋ ಸಂದರ್ಭಗಳಲ್ಲಿ ಸಮಾಜಕ್ಕೆ ಒಳಿತಾಗುತ್ತೆ, ದೇಶಕ್ಕೆ, ಜಗತ್ತಿಗೆ ರಚನಾತ್ಮಕವಾದಂಥ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ ಅನ್ನೋದು ಕೂಡ ಸತ್ಯ. ಈಗ ಉದಾಹರಣೆಗೆ ನೀವೇನಾದರೂ ನಿಮ್ಮ ಸ್ನೇಹಿತರನ್ನ, ಬಂಧುಗಳನ್ನು ಕರೆದುಕೊಂಡು ಏರೋಡ್ರಮ್ಮಿಗೆ ಏರೋಪ್ಲೇನ್ ಹತ್ಲಿಕ್ಕೆ ಹೋದಾಗ ನಿಮ್ಮ ಜೊತೆ ಯಾವ್ದಾದ್ರು ಸಣ್ಣ ಮಕ್ಕಳಿದ್ರೆ ಆ ಏರೋಪ್ಲೇನ್ ಹಾರಿದ ನಂತರ ಅವ್ರು ಕೇಳ್ತಾರೆ, ಅಪ್ಪ ಅಮ್ಮ ಏನಾದರೂ ಏರೋಪ್ಲೇನ್ ಬಿದ್ದೋಗ್ಬಿಟ್ರೆ ಏನು ಮಾಡೋದು ಅಂತ. ತಕ್ಷಣ ತಾಯಿ ಆ ಮಗುವಿನ ಬಾಯಿ ಮುಚ್ಚಿಸ್ತಾಳೆ. ಹಾಗೆಲ್ಲ ಹೇಳಬೇಡ, ಯಾಕಂದರೆ ಅದು ಒಳ್ಳೆದಲ್ಲ, ಬಿಡ್ತು ಅಂತ ಹೇಳು, ನೆಗೆಟಿವ್ ಆಗಿ ಮಾತಾಡಬೇಡ. ನಾವು ಯಾವತ್ತೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಹೇಳಿ ಡೋಂಟ್ ಥಿಂಕ್ ನೆಗೆಟಿವ್ ಅಂತ ಮಗು ಹೇಳ್ತಾಳೆ. ಬಹುಶಃ ಇದರಿಂದ ಒಂದು ಸಣ್ಣ ವಿಷಯ ನಾವು ಚಿಂತನೆ ಮಾಡಬೇಕಾಗತ್ತೆ. ಇದೇ ರೀತಿ ಒಬ್ಬ ವ್ಯಕ್ತಿ ಹಿಂದೆ ಏರೋಪ್ಲೇನ್ ಹಾರಿದಾಗ ಅದೇನಾದ್ರೂ ಬಿದ್ದೋಗ್ಬಿಟ್ರೆ ಅದರಲ್ಲಿರೋ ವ್ಯಕ್ತಿಗಳನ್ನ ಕಾಪಾಡೋದು ಹೇಗೆ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ದ. ಆ ಏರೋಪ್ಲೇನ್ ಬಿದ್ದೋದ್ರೆ ಅನ್ನತಕ್ಕಂಥ ವಿಚಾರ ಏನಿದೆ ಅದು ಒಂದು ರೀತಿಯ ನೆಗೆಟಿವ್ ಥಿಂಕಿಂಗ್ ಅಂತ ಕೆಲವ್ರಿಗೆ ಅನಿಸ್ಬೋದು. ಆದರೆ ಆ ವ್ಯಕ್ತಿ ಆ ನೆಗೆಟಿವ್ ಥಿಂಕಿಂಗ್ ಮಾಡಿದ್ದಕ್ಕೆ ಏರೋಪ್ಲೇನ್ ಬಿದ್ದೋದ್ರೆ ಏನು ಮಾಡೋದು, ಅದು ಬಿದ್ದೋಗ್ಬಿಟ್ರೆ, ಈ ಥರದೆಲ್ಲ ಯೋಚನೆಗಳು ಅವನಿಗೆ ಬಂತಲ್ಲ, ಆ ನೆಗೆಟಿವ್ ಥಿಂಕಿಂಗ್ ಬಂದಿದ್ದಕ್ಕೆ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು, ಆ ವ್ಯಕ್ತಿಗಳನ್ನು ಕಾಪಾಡೋದು ಹೇಗಪ್ಪ ಅವಾಗ, ಆ ವ್ಯಕ್ತಿಗಳನ್ನು ಕಾಪಾಡೋದು ಹೇಗೆ ಅಂತ ಅವನಿಗೆ ಯೋಚನೆ ಬರೋಕ್ಕಿಂತ ಮುಂಚೆ ಅವನಿಗೆ ಬಂದಿದ್ದು ನೆಗೆಟಿವ್ ಥಿಂಕಿಂಗ್, ಅದು ಬಿದ್ದೋದ್ರೆ ಏನು ಮಾಡೋದು ಅಂತ. ಆವಾಗ ಅವನೇನು ಮಾಡ್ತಾನೆ, ಪ್ಯಾರಾಚೂಟನ್ನು ಕಂಡುಹಿಡಿತಾನೆ. ಪ್ಯಾರಾಚೂಟನ್ನು ಕಂಡುಹಿಡಿಯೋ ಉದ್ದೇಶ ಆ ಜನಗಳನ್ನು ಕಾಪಾಡುವಂಥದ್ದು. ಆದರೆ ಅದನ್ನು ಮಾಡಲಿಕ್ಕಿಂತ ಮುಂಚೆ ಅವನು ಯೋಚನೆ ಮಾಡಿದ ನೆಗೆಟಿವೇ, ಏರೋಪ್ಲೇನ್ ಬಿದ್ದೋದ್ರೆ ಅಂತ ಹೇಳಿ. ಹಾಗಂತ ಏರೋಪ್ಲೇನ್ ಬಿದ್ದೋಗೋದೇ ಇಲ್ಲ ಅಂತ ಅವನು ಯೋಚನೆ ಮಾಡಿದ್ರೆ ಇವತ್ತರೆಗೂ ಪ್ಯಾರಾಚೂಟ್ ಕಂಡುಹಿಡಿತಿರಲಿಲ್ಲ. ಅಂದರೆ ನೆಗೆಟಿವ್ ಥಿಂಕಿಂಗ್ ಫಾರ್ ದ ಸೇಕ್ ಆಫ್ ಕನ್ಸ್ಟ್ರಕ್ಟಿವ್ ಪರ್ಪಸ್ ಇಸ್ ಗುಡ್. ನೆಗೆಟಿವ್ ಥಿಂಕಿಂಗ್ ಫಾರ್ ದ ಸೇಕ್ ಆಫ್ ಡಿಸ್ಟ್ರಕ್ಟಿವ್ ಪರ್ಪಸ್ ಇಸ್ ಬ್ಯಾಡ್. ಎಷ್ಟೋ ಸಂದರ್ಭದಲ್ಲಿ ನೆಗೆಟಿವ್ ಥಿಂಕಿಂಗ್ ಮಾಡೋದ್ರಿಂದ ಎಷ್ಟೆಷ್ಟೋ ಒಳ್ಳೆ ವಿಚಾರಗಳು ಜಗತ್ತಿಗೆ ಸಿಗ್ತಾ ಹೋಗ್ತದೆ. ಅದು ರಚನಾತ್ಮಕವಾಗಿರಬೇಕು, ಅದು ಹಾನಿಕಾರಕ ಆಗಿರಬಾರ್ದಷ್ಟೇ. ಶ್ರೀಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ನೀನು ಯಾವುದೇ ಕೆಲಸ ಮಾಡು, ಯಾವುದೇ ಚಿಂತನೆಯನ್ನು ಮಾಡು, ಅದು ಇಂಪಾರ್ಟೆಂಟ್ ಅಲ್ಲ, ಅದರ ಹಿಂದೆ ಇರುವ ಉದ್ದೇಶ ಇಂಪಾರ್ಟೆಂಟ್ ಅಂತ. ಹಾಗೆ ನೆಗೆಟಿವ್ ಥಿಂಕಿಂಗ್ ಫಾರ್ ದ ಸೇಕ್ ಆಫ್ ಕನ್ಸ್ಟ್ರಕ್ಟಿವ್ ಪರ್ಪಸ್ ಈಸ್ ಆಲ್ಸೋ ವೆರಿ ಗುಡ್.